ಬರಿಬೋದು ಕ ನ ಕ ಕನಕ ಕನಕ. ಇದೇ ನಾನು ಇಂಗ್ಲೀಷಲ್ಲಿ ಅಕ್ಷರ ಚೇಂಜ್ ಮಾಡಿದ್ರೆ ಬಿ ಹಾಕೊಳ್ತೀನಿ ತಿಳ್ಕೊಳ್ಳಿ. ಕೆ ಬದಲು ಬಿ ಹಾಕ್ತೀನಿ, ಅಲ್ಲ ಬಿ ಹಾಕ್ತೀನಿ, ಇಲ್ಲಿ ಎನ್ ಎನ್ ಎ ಹಾಕ್ತೀನಿ. ಇದನ್ನು ಓದಿ. ಇದು ಕನಕ ಅಂತ ಓದ್ತೀರಾ, ಇದನ್ನ ಹೆಂಗ್ ಓದ್ತೀರಾ? ಇದು ಕನಕ ಆದ್ರೆ ಇದೇನಾಗ್ಬೇಕು? ಬನಾನ ಹೆಂಗಾಗುತ್ತೆ? ಹಾಗಾದ್ರೆ ಇದು ಕನಕ ಆಗ್ಬೇಕು. ಬೆನಕ. ಇದು ಕನಕ ಆದ್ರೆ ಬನ ಕೆನಾಬ ಬನಾನಾ. ಎಸ್ ನೋಡಿ, ಅಲ್ಲ ಇಲ್ಲಿ ನೀವು ಇದು ಬನಾನಾ, ಇದನ್ನ ಬನಾನಾ ಅಂತ ಓದ್ತಾ ಇದ್ದೀರಾ, ಬಟ್ ಇದನ್ನ ನೀವು ಇದನ್ನ ಕನಕ ಅಂತ ಓದಿದ್ರೆ, ಕನಕ ಅನ್ನೋರ ಹೆಸರು ಹೀಗೆ ಬರೆಯೋದು ಕನಕ. ಇದನ್ನ ಒಪ್ಕೊಂಡ್ರ? ಇಂಗ್ಲಿಷ್ ಪದ ಅಂತ ಬಂದಾಗ ಅದರ ಉಚ್ಚಾರಣೆ ಬೇರೆ ಇರುತ್ತೆ. ಕನ್ನಡಕ್ಕೂ ಇಂಗ್ಲಿಷ್ಗೂ ಹೋಲಿಸಬಾರ್ದು. ಈಗ ನೀವು ಕಾ, ಸರ್ ಇದು ಕಾ ಅಂತ ಹೇಳೋದಾದ್ರೆ ಕನ್ನಡದಲ್ಲಿ ಕೆ ಎ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. KA. ಓಕೆ, ಒಪ್ಕೊಳ್ಳೋಣ. ನೀವು ಕನ್ನಡದಲ್ಲಿ ಬರೀಬೇಕಾದ್ರೆ ಬರೀರಿ, ಬಟ್ ಇಂಗ್ಲೀಷಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಕನ್ನಡದಲ್ಲಿ ನಾವು ಕಾಗೆ ಅಂತ ಬರೆಯೋದಾದ್ರೆ KAAG ಕಾಗೆ. ನಾನಿಲ್ಲಿ KA ತೆಗಿತೀನಿ, KA ಕ ತಾನೆ. ಈಗ ನಾನು ಕ ತೆಗೆದ್ರೆ ಇದು ಬರೀ ಗೆ ಅಂತ ಆಗುತ್ತಾ? ಇದೇನಾಗುತ್ತೆ? AGE ಏನಾಗುತ್ತೆ ಇಂಗ್ಲಿಷಲ್ಲಿ? ಏಜ್. ಹೇಗೆ ಅಲ್ಲ, AGE ಏಜ್. ಏಜ್ ಏಜ್ ಅಲ್ಲ, ಅದು ತಪ್ಪು ಅಂತಾನೆ ಹೇಳ್ತಾ ಇರೋದು. AGE ಉಚ್ಚಾರಣೆ ಬಂದ್ರು ಏಜ್. ಅದಕ್ಕೆ ಕಾರಣ ಇದೆ. ಅದು ಯಾಕೆ ಅಂದ್ರೆ ನಾನು ಹೇಳಿದೆ ನಿಮಗೆ, ಇಂಗ್ಲಿಷಲ್ಲಿ ಗ ಅನ್ನೋ ಅಕ್ಷರಕ್ಕೆ ಎರಡು ಉಚ್ಚಾರಣೆ ಇದೆ. ಒಂದು ಗ, ಇನ್ನೊಂದು ಜ. ರೈಟ್? ಜ ಎಲ್ಲಿ ಹೇಳ್ತೀವಿ? ಜಿಗೆ ನಾವು ಜ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವುದೇ ಪದದ ಕೊನೆಯಲ್ಲಿ ಜಿ ಆದ ನಂತರ ಇ ಬಂದ್ರೆ, ಯಾವುದೇ ಪದದ ಕೊನೆಯಲ್ಲಿ, ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ಯಾವುದೇ ಪದದ ಕೊನೆಯಲ್ಲಿ ಜಿ ಆದ ನಂತರ ಇ ಬಂದ್ರೆ ಜಿನ ನಾವು ಜ ಅಂತ ಹೇಳ್ತೀವಿ, ಇ ಸೈಲೆಂಟ್ ಆಗಿರುತ್ತೆ. ಇದೆಲ್ಲ ಮುಂದೆ ನಿಮಗೆ ಡೀಟೇಲ್ ಆಗಿದೆ. ಅಂದರೆ ಈಗ ಸುಮ್ಮನೆ ನಾನು ಜಸ್ಟ್ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಹೇಳ್ತಿದ್ವಲ್ಲ, ಇದನ್ನು ನಾವು ಕ ಅಂತ ಬರೆಯೋದಾದ್ರೆ ಇಂಗ್ಲೀಷಲ್ಲಿ ಡಬಲ್ ಎ ಬರೋದು ಇಲ್ಲ, ಕೆ ಮುಂದೆ ಎ ಬರೋದು ಇಲ್ಲ. ಸೊ ಹಾಗಾದರೆ KAA ಅದು ಬರೆಯೋ ಅವಶ್ಯಕತೆಯೂ ಇಲ್ಲ. ಕ ಅಂತ ಬರೋದಾದ್ರೆ CA ಅಂತಲೇ ಬರುತ್ತೆ. ಉದಾಹರಣೆಗೆ ಕಾರ್, ಇದಕ್ಕೆ ನಾವು ಕ ಅಂತ ತಾನೇ ಬರಿತೀವಿ. ಸೊ ಈ ಕ ಏನಾಯಿತು? CA ತಾನೆ. ಸ್ವಲ್ಪ ಲಾಜಿಕಲ್ ಆಗಿ ಥಿಂಕ್ ಮಾಡಿ, ಲಾಜಿಕಲ್ ಆಗಿ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಲಾಜಿಕಲ್ ಆಗಿ ಥಿಂಕ್ ಮಾಡಿ. ಸೊ ಇಲ್ಲಿ ಕ ಇದೆ, ನಾವಿಲ್ಲಿ KAA ಇದೆಯಾ? ಇಲ್ಲ ತಾನೆ, CA ತಾನೇ ಇರೋದು. ಸೊ ಕಾಗೂನು CAನೇ. ಕೀ. ಎಲ್ಲದಕ್ಕೂ ರೀಸನ್ ಇದೆ, ನಾನು ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಕೀಗೆ ನಾನು ಇಲ್ಲಿ ಕಾ, ಇದು ಕ, ಹಾಗಾದ್ರೆ ಕೀಗೆ CI ಬರುತ್ತಾ ಅಂತ ಕೇಳಿದ್ರೆ ಬರಲ್ಲ. ಅದಕ್ಕೂ ರೀಸನ್ ಇದೆ. ಸಿ ಆದಮೇಲೆ EIY ಬಂದರೆ ಸಿನ ನಾವು ಸ ಅಂತ ಹೇಳ್ತೀವಿ. ಸೊ ಹಾಗಾಗಿ ನೀವು ಇಂಗ್ಲೀಷಲ್ಲಿ ಎಲ್ಲೇ ಕೀ ಅಂತ ಬರಲಿ ಅಲ್ಲಿ KIA ಯೂಸ್ ಮಾಡ್ತೀವಿ, KIA ಯೂಸ್ ಮಾಡ್ತೀವಿ ಕೀ. ಇನ್ನು ಕೀ ಅಂತ ಬರಿಬೇಕಾದ್ರೆ KEE. ಓಕೆ, ಇದು ಓಕೆ. ಕೀಪ್, ಕೀಪಿಂಗ್. CI ಬಂದ್ರೆ ಸಿ. ಉದಾಹರಣೆಗೆ ಇಲ್ಲಿ ಸಿಟಿ, ಅದನ್ನೇ ಹೇಳ್ತಾ ಇದ್ದೀನಲ್ಲ. CI ಬಂದ್ರೆ ಸಿಟಿ. ಇದನ್ನ ಹೆಂಗ್ ಓದ್ತೀವಿ? ಸಿಟಿ ಅಲ್ವಾ? ಕಿಟಿ ಅಂತ ಓದಲ್ಲ. KI ಬಂದ್ರೆ ಎಲ್ಲಾ ಟೈಮಲ್ಲೂ ಕೀನೆ.
ಸಿ ಐ ಬಂದ್ರೆ ಎಲ್ಲ ಟೈಮಲ್ಲೂ ಸಿನೇ ಎಕ್ಸೆಪ್ಟ್ ಸಮ್. ಕೆಲವು ಕಡೆ ಸಿ ಐ ಬಂದಾಗ ಶ ಆಗುತ್ತೆ, ಬಟ್ ಆಲ್ಮೋಸ್ಟ್ ಸಿ ಅಂತಾನೆ ಇರುತ್ತೆ. ಓಕೆ, ಈಗ ಏನಂತ ಬಂದ್ರೆ ಚರಣ್, ಸಿ ಎಚ್ ಇಲ್ಲ, ಅದು ಕನ್ನಡದಲ್ಲಿ ಸಿ ಎಚ್ ಬಂದಿದ್ಯಪ್ಪ, ಸಿ ಬಂದಿಲ್ಲ, ಸಿ ಎ ಬಂದಿಲ್ಲ, ಸಿ ಎ ಚ ಅಲ್ಲ, ಸಿ ಎಚ್ ಎ ಚ. ಅಥವಾ ನೀವು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಚರಣ್ ಅಂತ ಆಕ್ಚುಲಿ ನೀವು ಬರಿಬೇಕಾದ್ರೆ, ಓಕೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. RUN ಏನದು? ರನ್. CHUK ಚಕ್. ಓಕೆ, CHUK ಚಕ್. ಸೊ ಈ ಚ ನಾನು ಇಲ್ಲಿ ಬರಿತೀನಿ. ಇವಾಗ ಇದೇನಾಯ್ತು? ಚರಣ್. ಸೊ ಇಂಗ್ಲಿಷಲ್ಲಿ ಚರಣ್, ಈ ನ ಇಲ್ಲ, ಹಾಗಾಗಿ ಎನ್ನೇ ಹಾಕೋಣ. ಸೊ CHURUN ಇದು ಇಂಗ್ಲಿಷಲ್ಲಿ ಚರಣ್. ಬಟ್ ನಾವ್ ಹೆಂಗೆ ಬರಿತೀವಿ? CHARAN, ಅದು ಚಾರನ್ ಆಗ್ಬೋದು ಅಥವಾ ಚರಾನ್ ಆಗ್ಬೋದು. ಸೊ ನೋಡಿ, ಇನ್ನೊಂದು ನಾನು ಹೇಳ್ತೀನಿ, ಕನ್ನಡ ಪದಕ್ಕೆ ನಾವು ಇಂಗ್ಲಿಷ್ ಅಕ್ಷರ ಬರೆಯೋದು ಅದು ಹೆಂಗೆ ಬೇಕಾದ್ರೂ ಬರಿಬೋದು. ಬಟ್ ಮುಂಚೆಯಿಂದ ಹೆಂಗೆ ಬರಿತಾ ಅಭ್ಯಾಸ ಆಗಿದೆ ಅದನ್ನೇ ಫಾಲೋ ಮಾಡಬೇಕು. ಹಿಂಗೆ ಬರಿತೀವಿ ಅಂತ ಹೇಳಿದ್ರೆ, ಅಂದರೆ ಹೆಂಗೆ ಬರೆದ ಮೊದಲಿಂದನೂ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಲ್ವಾ, ಇದೇ CHARAN ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ CHARN ಅಂತಾನೆ ಬರಿಬೋದು. ಬಟ್ CHA ಸಪ್ರೇಟ್ ಆಗಿ. ಓಕೆ, ಈಗ ಇಂಗ್ಲಿಷ್ ಪ್ರಕಾರ, ಕನ್ನಡ ಪ್ರಕಾರ ನೋಡಿ, ಕನ್ನಡ ಪ್ರಕಾರ ಇದು ಚರಣ್, ರೈಟ್? ಚರಣ್. ಇಂಗ್ಲಿಷ್ ಪ್ರಕಾರ ಇದು ಚ ಆದ್ರೆ ಇದೇನಾಯ್ತು? ಚಾಟ್, ರೈಟ್? ಚಾಟ್. RAN ರ್ಯಾನ್, ರನ್ ಹೆಂಗ ರ್ಯಾನ್. ಸೊ ಹಾಗಾದ್ರೆ ನೀವು ರ್ಯಾನ್ ಆಗಲ್ವಾ? CHA ಚಾ, RAN ರ್ಯಾನ್, ರ್ಯಾನ್. ಬಟ್ ನಾವು ಅದನ್ನ ಹೆಂಗೆ ಹೇಳ್ತೀವಿ? ಚರಣ್, ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋದು. ಓಕೆ, ಸೊ ಹಾಗಾಗಿ ಕನ್ನಡ ಪದಗಳನ್ನ ಇಂಗ್ಲಿಷಲ್ಲಿ ಹೆಂಗೆ ಬರೀಬೋದು ಅದು ಈಗ ತಲೆ ಕೆಡಿಸ್ಕೋಬೇಡಿ. ಅದು ಲಾಸ್ಟಿಗೆ ನಿಮಗೆ 1-2 ಕ್ಲಾಸ್ ಮಾಡ್ತೀನಿ. ಅದು ಅಷ್ಟರಲ್ಲಿ ಆಲ್ರೆಡಿ ನಿಮಗೆ ಸೌಂಡ್ಸ್ ಎಲ್ಲ ಕ್ಲಾರಿಟಿ ಆಗಿದ್ರೆ ಅದು ಅನುಕೂಲ ಆಗುತ್ತೆ. ಓಕೆ, ಸೊ ಅಲ್ದೇ ನಾವು ಇಂಗ್ಲಿಷ್ ಕಾಗುಣಿತ ಕಲಿಬೇಕಾಗಿರೋದು ಹೇಗೆ? ಇದು ಇಂಗ್ಲಿಷ್ ಕಾಗುಣಿತ ಯಾವುದು? ಬ್ಯಾ, ಕ್ಯಾ, ಡ್ಯಾ, ಫ್ಯಾ, ಗ್ಯಾ, ಘ್ಯಾ, ಇದು ಈ ಥರ ಕಲಿಬೇಕು. ಆಮೇಲೆ ಆಬ್, ಆಕ್, ಆಡ್, ಆಫ್, ಆಗ್, ಆಲ್, ಆಮ್, ಆನ್ ಈ ಥರ ಕಲಿಬೇಕು. ಆಮೇಲೆ ಇದು ವಿಶೇಷವಾಗಿ ಬರುವಂತಹ ಸೌಂಡ್ ಚೇಂಜ್ 2 ಅಕ್ಷರ ಸೇರಿದಾಗ ಸೌಂಡ್ ಚೇಂಜ್ ಆಗುವಂಥದ್ದು, ಅದು ನಿಮಗೆ ಗಮನದಲ್ಲಿರಬೇಕು. ನೆಕ್ಸ್ಟು ಇದು 3ನೇ ಲೆವೆಲ್ ಕಾಗುಣಿತ. ಬ್ಯಾ, ಬೇ, ಬಿ, ಬಾಬ್, ಕ್ಯಾಕ್, ಇದೆಲ್ಲ ಆಲ್ರೆಡಿ ನಿಮಗೆ ಅದರಲ್ಲೇ ಬಂದಿರುತ್ತೆ. ಬಟ್ ಹೇಳೋ ರೀತಿ ಧಾಟಿ ಮತ್ತು ಇದು ಚೇಂಜ್ ಆಗುತ್ತೆ. ಬ್ಯಾ, ಬೇ, ಬಿ, ಬಾಬ್, ಕ್ಯಾಸೆ, ಸಿ, ಕಾಕ್, ಡ್ಯಾ, ಡೇ, ಡಿ, ಡಾಡ್, ಫ್ಯಾಫೆ, ಫಿ, ಫಾಫ್, ಇದು. ಓಕೆ, 3 ಲೆವೆಲಲ್ಲಿ ನಾವು ಕಾಗುಣಿತ ಕಲಿತೀವಿ. ಇನ್ನೂ ಒತ್ತಕ್ಷರಕ್ಕೆ ಬಂದಿಲ್ಲ, ನಾವು ಕಾಗುಣಿತದಲ್ಲೇ ಇದ್ದೀವಿ. ಇದೆಲ್ಲ ನಿಮಗೆ ಕರೆಕ್ಟ್ ಆಯಿತು ಅಂತ ಹೇಳಿದ್ರೆ ಒತ್ತಕ್ಷರ ಈಸಿ ಆಗುತ್ತೆ ಮುಂದೆ. ಓಕೆ, ಸಿ ಯು ನೆಕ್ಸ್ಟ್.